ಸ್ನೇಹಿತರೆ, ಕನ್ನಡ ಮೋಟರ್ಝೋನ್ಗೆ ಸ್ವಾಗತ. ಭಾರತದಲ್ಲಿ ಕಾರ್ ಬಯರ್ಸ್ ಬಹಳ ಹೆಚ್ಚಿದ್ದಾರೆ. ಆದರೆ ಹೆಚ್ಚುತ್ತಿರುವ ಕಾರ್ ಬೆಲೆಗಳನ್ನು ನೋಡಿ 8 ಲಕ್ಷ ರೂಪಾಯಿಗಳಲ್ಲಿ ಏನು ಸಿಗುತ್ತದೆ ಎಂದು ಎಲ್ಲರಿಗೂ ಅನಿಸುತ್ತದೆ. ಆದರೆ ಇಂದು ನಾವು 8 ಲಕ್ಷ ರೂಪಾಯಿ ಆನ್ ರೋಡ್ ಬೆಲೆಯಲ್ಲಿ ಸಿಗುವ ಬೆಸ್ಟ್ 6 ಕಾರ್ಗಳ ಬಗ್ಗೆ ಮಾತನಾಡಲಿದ್ದೇವೆ. ಈ ಕಾರ್ಗಳಲ್ಲಿ ನಿಮಗೆ ಫ್ಯಾಮಿಲಿ ಕಂಫರ್ಟ್ ಜೊತೆಗೆ ಉತ್ತಮ ಮೈಲೇಜ್ ಸಹ ಸಿಗುತ್ತದೆ. ಮತ್ತು ಲಿಸ್ಟ್ನ ಸೆಕೆಂಡ್ ಹಾಗೂ ಫಸ್ಟ್ ಕಾರ್ಗಳನ್ನು ನೀವು ಮಿಸ್ ಮಾಡಿಕೊಳ್ಳಬೇಡಿ, ಏಕೆಂದರೆ ಅವುಗಳ ಟಾಪ್ ಮಾಡೆಲ್ ಕೂಡ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಬೆಲೆಗೆ ಸಿಗುತ್ತದೆ. ವಿಡಿಯೋ ಶುರು ಮಾಡುವ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ನಿಮಗೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ತಲುಪಿಸಬಹುದು. ಇಂದಿನ ದಿನಗಳಲ್ಲಿ ಎಲ್ಲಾ ಕಾರ್ಗಳ ಟಾಪ್ ಮಾಡೆಲ್ಗಳು 10 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಬೆಲೆಗೆ ಬರುತ್ತವೆ ಎಂಬುದು ಖಚಿತ. ಆದರೆ ನಾವು ಲಿಸ್ಟ್ನಲ್ಲಿ ಮಧ್ಯಮ ವರ್ಗದ ಬೆಸ್ಟ್ ಮಾಡೆಲ್ಗಳನ್ನು ತೆಗೆದುಕೊಂಡಿದ್ದೇವೆ. ಅವು ನಿಮಗೆ ಪೈಸಾ ವಸೂಲಾಗಿರುತ್ತವೆ. ಲಿಸ್ಟ್ನ ನಂಬರ್ 6ನಲ್ಲಿ ಬರುವುದು ನಿಸಾನ್ ಮ್ಯಾಗ್ನೈಟ್. ಮ್ಯಾಗ್ನೈಟ್ ತನ್ನ ಸೆಗ್ಮೆಂಟ್ನಲ್ಲೇ ಅತ್ಯಂತ ಗುಡ್ ಲುಕಿಂಗ್ ಮತ್ತು 5 ಸೀಟರ್ ಕಾಂಪ್ಯಾಕ್ಟ್ ಎಸ್ಯುವಿ ಆಗಿದ್ದು, ಇದನ್ನು ಇಂಡಿಯನ್ ಫ್ಯಾಮಿಲೀಸ್ ಹೆಚ್ಚು ಇಷ್ಟಪಡುತ್ತಾರೆ. ಈ ಕಾರ್ನ ಫೇಸ್ ಲಿಫ್ಟ್ ಲಾಂಚ್ ಆದಾಗಿನಿಂದ ಜನರು ಇದನ್ನು ಇನ್ನಷ್ಟು ಇಷ್ಟಪಡಲು ಶುರು ಮಾಡಿದ್ದಾರೆ. ನೀವು ಈ ಕಾರ್ನ ಅಸೆಂಟ್ ವೇರಿಯಂಟ್ ಅನ್ನು ತೆಗೆದುಕೊಳ್ಳಬಹುದು. ಇದು 8 ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚು ದುಬಾರಿಯಾಗಿದೆ. ಇದರ ಪ್ರೈಸಿಂಗ್ ಅಸೆಂಟದಲ್ಲಿ ಆನ್ ರೋಡ್ 8,30,000 ರೂಪಾಯಿಗಳು. ಆದರೆ ಇದು ನೀಡುವ ಫೀಚರ್ಸ್ ಅನ್ನು ಬೇರೆ ಯಾವುದೇ ಕಾರ್ ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ನೀಡಲು ಸಾಧ್ಯವಿಲ್ಲ. ಕಾರ್ ನೋಡಲು ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತದೆ. ಫ್ರಂಟ್ನಲ್ಲಿ ನಿಮಗೆ ಹ್ಯಾಲೋಜೆನ್ ಹೆಡ್ ಲ್ಯಾಂಪ್ಗಳು ಸಿಗುತ್ತವೆ. ಪಿಯಾನೋ ಬ್ಲಾಕ್ ಫಿನಿಶ್ನಲ್ಲಿ ಗ್ರಿಲ್ ಸಿಗುತ್ತದೆ. ಇದು ಕಾರ್ನ ಲುಕ್ಸ್ ಅನ್ನು ಹೆಚ್ಚಿಸುತ್ತದೆ. ಹಿಂಭಾಗದಲ್ಲಿ ನಿಮಗೆ ಬಲ್ಬ್ ಟೇಲ್ ಲೈಟ್ಗಳು ಮತ್ತು ಬಲ್ಬ್ ಇಂಡಿಕೇಟರ್ಗಳು ಸಿಗುತ್ತವೆ. 16 ಇಂಚಿನ ಅಲಾಯ್ ವೀಲ್ಗಳು ಮತ್ತು 205 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ನೀಡಲಾಗುತ್ತದೆ. ಕಾರ್ನಲ್ಲಿ ನಿಮಗೆ 336 ಲೀಟರ್ಗಳ ಬೂಟ್ ಸ್ಪೇಸ್ ಸಿಗುತ್ತದೆ. ಇದರ ಇಂಜಿನ್ ಬಗ್ಗೆ ಹೇಳುವುದಾದರೆ, ಈ ವೇರಿಯಂಟ್ನಲ್ಲಿ ನಿಮಗೆ 1 ಲೀಟರ್ನ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 71 ಬಿಎಚ್ಪಿ ಪವರ್ ಮತ್ತು 96 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಈ ವೇರಿಯಂಟ್ನಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಾತ್ರ ನೀಡಲಾಗುತ್ತದೆ. ಒಂದು ವೇಳೆ ನೀವು ಎಎನ್ಟಿ ಕಡೆಗೆ ಹೋದರೆ ಅದು 8 ಲಕ್ಷಕ್ಕಿಂತ ಇನ್ನೂ ಹೆಚ್ಚು ಎಕ್ಸ್ಪೆನ್ಸಿವ್ ಆಗುತ್ತದೆ. ಈ ಇಂಜಿನ್ನಿಂದ ನೀವು ಸರಿಸುಮಾರು 20 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ಪಡೆಯಬಹುದು. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಒಳಗೆ ನಿಮಗೆ ಉತ್ತಮ ಸ್ಪೇಸ್ ಮತ್ತು ಕಂಫರ್ಟೆಬಿಲಿಟಿ ಸಿಗುತ್ತದೆ. ಆದ್ದರಿಂದ ನಿಮ್ಮ ಫ್ಯಾಮಿಲಿ ಆರಾಮವಾಗಿ ಪ್ರಯಾಣಿಸಬಹುದು. ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತದೆ. ಆಲ್ ಪವರ್ ವಿಂಡೋಸ್, ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, 9 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದರಲ್ಲಿದೆ. ಇದರಲ್ಲಿ ನಿಮಗೆ ಆಪಲ್ ಕಾರ್ ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಸಪೋರ್ಟ್ ಕೂಡ ಸಿಗುತ್ತದೆ. ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳುವುದಾದರೆ 6 ಏರ್ ಬ್ಯಾಗ್ಗಳು, ಎಬಿಎಸ್, ಇಬಿಡಿ, ರಿವರ್ಸ್ ಕ್ಯಾಮೆರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಂನಂತಹ ಫೀಚರ್ಸ್ ಸಹ ಲಭ್ಯವಿದೆ. ಆದ್ದರಿಂದ ನಿಮ್ಮ ಬಜೆಟ್ ಇಷ್ಟಾಗಿದ್ದರೆ ನೀವು ಇಲ್ಲಿ ನಿಸಾನ್ ಮ್ಯಾಗ್ನೈಟ್ ಕಡೆಗೆ ಕಣ್ಣು ಮುಚ್ಚಿ ಹೋಗಬಹುದು. ನಂಬರ್ 5ನಲ್ಲಿ ಬರುವುದು ಟಾಟಾ ಟಿಗೋರ್. ಟಿಗೋರ್ ಒಂದು 5 ಸೀಟರ್ ಕಾಂಪ್ಯಾಕ್ಟ್ ಸೆಡಾನ್ ಕಾರ್ ಆಗಿದ್ದು, ಇದು ಇಂಡಿಯಾದಲ್ಲಿ ಸ್ವಲ್ಪ ಅಂಡರ್ ರೇಟೆಡ್ ಆಗಿದೆ. ಆದರೆ ಈ ಕಾರ್ನಲ್ಲಿ ನಿಮಗೆ 8 ಲಕ್ಷದ ಪ್ರೈಸ್ ಸೆಗ್ಮೆಂಟ್ನಲ್ಲಿ ತುಂಬಾ ಉತ್ತಮ ಫೀಚರ್ಸ್ ಸಿಗುತ್ತವೆ. ನೀವು ಟಿಗೋರ್ನ XZ ವೇರಿಯಂಟ್ ಅನ್ನು ಆಯ್ಕೆ ಮಾಡಬಹುದು. ಇದರ ಆನ್ ರೋಡ್ ಪ್ರೈಸಿಂಗ್ ನಿಮಗೆ 8,19,000 ರೂಪಾಯಿ ಆಗುತ್ತದೆ. ಈ ಕಾರ್ ನೋಡಲು ಕ್ಯೂಟಿ ಮತ್ತು ತುಂಬಾ ಪ್ರಿಟಿಯಾಗಿ ಕಾಣುತ್ತದೆ. ಇದರಲ್ಲಿ ಫ್ರಂಟ್ನಲ್ಲಿ ನಿಮಗೆ ಎಲ್ಇಡಿ ಹೆಡ್ ಲ್ಯಾಂಪ್ ಮತ್ತು ಎಲ್ಇಡಿ ಡಿಆರ್ಎಲ್ಗಳು ಇವೆ. ಹಿಂಭಾಗದಲ್ಲಿ ನಿಮಗೆ ಎಲ್ಇಡಿ ಟೇಲ್ ಲೈಟ್ಸ್ ಮತ್ತು ಬಲ್ಬ್ ಇಂಡಿಕೇಟರ್ಸ್ ಸಿಗುತ್ತವೆ. ಇದರಲ್ಲಿ 15 ಇಂಚಿನ ಅಲಾಯ್ ವೀಲ್ಸ್ ಮತ್ತು 165 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ನೀಡಲಾಗುತ್ತದೆ. ಮತ್ತು ಬೂಟ್ ಸ್ಪೇಸ್ 419 ಲೀಟರ್ಗಳಷ್ಟು ಸಿಗುತ್ತದೆ. ಇಂಜಿನ್ ಬಗ್ಗೆ ಹೇಳುವುದಾದರೆ 1.2 ಲೀಟರ್ನ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 88 ಬಿಎಚ್ಪಿ ಪವರ್ ಮತ್ತು 117 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಈ ವೇರಿಯಂಟ್ನಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಾತ್ರ ನೀಡಲಾಗುತ್ತದೆ. ಮತ್ತು ಈ ಇಂಜಿನ್ನಿಂದ ನೀವು ಸರಿಸುಮಾರು 20 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ಪಡೆಯಬಹುದು. ಆದರೂ ಈ ಕಾರ್ ಸಿಎನ್ಜಿಯಲ್ಲೂ ಲಭ್ಯವಿದೆ. ಆದರೆ ಅದರ ಸಿಎನ್ಜಿ 8 ಲಕ್ಷಕ್ಕಿಂತ ಹೆಚ್ಚು ಆನ್ ರೋಡ್ ಆಗುತ್ತದೆ. ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಕಾರ್ನ ಇಂಟೀರಿಯರ್ ಇಲ್ಲಿ ತುಂಬಾ ಪ್ರೀಮಿಯಂ ಆಗಿದೆ. ನಿಮಗೆ ಡ್ಯೂಯಲ್ ಟೋನ್ನಲ್ಲಿ ಇಂಟೀರಿಯರ್ ಸಿಗುತ್ತದೆ. ಇದು ನೋಡಲು ತುಂಬಾ ಪ್ರಿಟಿಯಾಗಿ ಕಾಣುತ್ತದೆ. ಈ ವೇರಿಯಂಟ್ನಲ್ಲಿ ಆಲ್ 4 ಪವರ್ ವಿಂಡೋಸ್ ಸಿಗುತ್ತವೆ.
ಡೋರ್ಸ್ ಮೇಲೆ 4 ಸ್ಪೀಕರ್ಸ್ ಇವೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಮ್ಯಾನ್ಯುವಲ್ ಎಸಿ, ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ಇದರಲ್ಲಿ ಆಪಲ್ ಕಾರ್ ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋವೈರ್ ಮೂಲಕ ಲಭ್ಯವಿದೆ. 12 ವೋಲ್ಟ್ನ ಪವರ್ ಸಾಕೆಟ್ ಕೂಡ ನೀಡಲಾಗುತ್ತದೆ. ಸೇಫ್ಟಿ ಫೀಚರ್ಸ್ ಬಗ್ಗೆ ಹೇಳುವುದಾದರೆ, ಇಲ್ಲಿ ನಿಮಗೆ ಡ್ಯುಯಲ್ ಫ್ರಂಟ್ ಏರ್ ಬ್ಯಾಗ್ಗಳು, ABS, EBD, ಕೂಲ್ಡ್ ಗ್ಲವ್ ಬಾಕ್ಸ್, ರಿವರ್ಸ್ ಕ್ಯಾಮೆರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಈ ಕಾರ್ನಲ್ಲಿ ಸಿಗುತ್ತದೆ. ಕಾರ್ನರ್ ಸ್ಟೆಬಿಲಿಟಿ ಕಂಟ್ರೋಲ್ನಂತಹ ಫೀಚರ್ಸ್ ಸಹ ಲಭ್ಯವಿದೆ. ಆದ್ದರಿಂದ 8 ಲಕ್ಷದ ಒಳಗೆ ಟಾಟಾ ಟಿಗೋರ್ ನಿಮಗೆ ಸೇಫ್ಟಿ ಫೀಚರ್ಸ್ ಮತ್ತು ಉತ್ತಮ ಫೀಚರ್ಸ್ ಅನ್ನು ನೀಡುತ್ತದೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ಇದು ಒಂದು ಬೆಸ್ಟ್ ಚಾಯ್ಸ್ ಆಗಿರುತ್ತದೆ. ನಂಬರ್ 4ನಲ್ಲಿ ಬರುವುದು ಸಜುಕಿ ವ್ಯಾಗನ್ ಆರ್. ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ನಡುವೆ ಸಾಕಷ್ಟು ಪಾಪ್ಯುಲರ್ 5 ಸೀಟರ್ ಹ್ಯಾಚ್ಬ್ಯಾಕ್ ಕಾರ್ ಆಗಿದೆ. ಇದು ತನ್ನ ಉತ್ತಮ ಮೈಲೇಜ್ ಮತ್ತು ಕಂಫರ್ಟ್ಗಾಗಿ ಹೆಸರುವಾಸಿಯಾಗಿದೆ. ನೀವು ಈ ಕಾರ್ನ ZXi ಪ್ಲಸ್ ಡ್ಯುಯಲ್ ಟೋನ್ ವೇರಿಯಂಟ್ ಅನ್ನು ತೆಗೆದುಕೊಳ್ಳಬಹುದು. ಇದರ ಆನ್ ರೋಡ್ ಪ್ರೈಸಿಂಗ್ ನಿಮಗೆ 7.83 ಲಕ್ಷ ಆನ್ ರೋಡ್ ಆಗುತ್ತದೆ. ಕಾರ್ನ ಲುಕ್ಸ್ ಅಂಡ್ ಡಿಸೈನ್ ಡೀಸೆಂಟ್ ಮತ್ತು ಸಿಂಪಲ್ ಆಗಿದೆ, ಆದರೆ ಕಾರ್ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತದೆ. ಎಲೆಕ್ಟ್ರಿಕಲ್ಸ್ ಬಗ್ಗೆ ಹೇಳುವುದಾದರೆ, ಫ್ರಂಟ್ನಲ್ಲಿ ನಿಮಗೆ ಹ್ಯಾಲೋಜೆನ್ ಹೆಡ್ ಲ್ಯಾಂಪ್ ಸಿಗುತ್ತವೆ. ಕೆಳಗೆ ಹ್ಯಾಲೋಜೆನ್ ಫಾಗ್ ಲ್ಯಾಂಪ್ ನೀಡಲಾಗುತ್ತದೆ. ಹಿಂಭಾಗದಲ್ಲಿ ನಿಮಗೆ ಬಲ್ಬ್ ಟೇಲ್ ಲೈಟ್ ಮತ್ತು ಬಲ್ಬ್ ಇಂಡಿಕೇಟರ್ ಸಿಗುತ್ತವೆ. ಇಲ್ಲಿ ನಿಮಗೆ 14 ಇಂಚಿನ ಅಲಾಯ್ ವೀಲ್ಸ್ ಬ್ಲಾಕ್ ಕಲರ್ನಲ್ಲಿ ಸಿಗುತ್ತವೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ 170 ಮಿಲಿಮೀಟರ್ನಷ್ಟು ಸಿಗುತ್ತದೆ. ಕಾರ್ನಲ್ಲಿ ನಿಮಗೆ 341 ಲೀಟರ್ಗಳ ಬೂಟ್ ಸ್ಪೇಸ್ ಅನ್ನು ನೀಡಲಾಗುತ್ತದೆ. ಇದರ ಇಂಜಿನ್ ಬಗ್ಗೆ ಮಾತನಾಡೋಣ. ಇದರಲ್ಲಿ ನಿಮಗೆ 1.2 ಲೀಟರ್ನ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 88 PS ಮತ್ತು 113 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಇಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಾತ್ರ ಲಭ್ಯವಿದೆ ಮತ್ತು ಆಟೋಮ್ಯಾಟಿಕ್ನ ಆಯ್ಕೆ ಕೂಡ ನೀಡಲಾಗುತ್ತದೆ. ಇದರ ನಾರ್ಮಲ್ ಪೆಟ್ರೋಲ್ನಿಂದ ನೀವು ಸರಿಸುಮಾರು 25 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ಮತ್ತು ಇದರ CNGಯಿಂದ ನೀವು ಸರಿಸುಮಾರು 35 ಕಿಲೋಮೀಟರ್ ಪ್ರತಿ ಕೆಜಿಯ ಮೈಲೇಜ್ ಪಡೆಯಬಹುದು. ಈಗ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಒಳಗೆ ನಿಮಗೆ ಉತ್ತಮ ಇಂಟೀರಿಯರ್ ಸಿಗುತ್ತದೆ, ಅಂದರೆ ಉತ್ತಮ ಸ್ಪೇಸ್ ಅನ್ನು ನೀಡಲಾಗುತ್ತದೆ. ಫೀಚರ್ಸ್ ಬಗ್ಗೆ ಹೇಳುವುದಾದರೆ, 4 ಪವರ್ ವಿಂಡೋಸ್, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, ಮ್ಯಾನ್ಯುವಲ್ ಎಸಿ, 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ಗಳು ಇವೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಗಳು, ಟ್ರಾಕ್ಷನ್ ಕಂಟ್ರೋಲ್, ABS, EBD, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ಮತ್ತು ಸ್ಪೀಡ್ ಅಲರ್ಟ್ನಂತಹ ಫೀಚರ್ಸ್ ಸಿಗುತ್ತವೆ. ಆದ್ದರಿಂದ ನಿಮಗೆ ಲಾಂಗ್ ಟರ್ಮ್ ರಿಲಯಬಿಲಿಟಿ ಬೇಕಿದ್ದರೆ, ಉತ್ತಮ ಕಂಫರ್ಟ್ ಬೇಕಿದ್ದರೆ ಮತ್ತು ಉತ್ತಮ ಮೈಲೇಜ್ ಬೇಕಿದ್ದರೆ ನೀವು ಇಲ್ಲಿ ಸಜುಕಿ ವ್ಯಾಗನ್ ಆರ್ ಕಡೆಗೆ ಹೋಗಬಹುದು. ಈ ವೇರಿಯಂಟ್ ನಿಮಗೆ ಸಾಕಷ್ಟು ಪೈಸಾ ವಸೂಲಾಗಿರುತ್ತದೆ. ನಂಬರ್ 3ಯಲ್ಲಿ ಬರುವುದು ಹ್ಯುಂಡೈ ಗ್ರ್ಯಾಂಡ್ i10 ನಿಯೋಸ್. ಹ್ಯುಂಡೈಯ i20 ಹಲವು ವರ್ಷಗಳಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ತನ್ನ ಕಾಂಟ್ರಿಬ್ಯೂಷನ್ ನೀಡುತ್ತಿದೆ ಮತ್ತು ಫ್ಯಾಮಿಲೀಸ್ ಈ ಕಾರನ್ನು ತುಂಬಾ ಇಷ್ಟಪಡುತ್ತಾರೆ, ಏಕೆಂದರೆ ಇದರಲ್ಲಿ ನಿಮಗೆ ಲಾಂಗ್ ಟರ್ಮ್ ರಿಲಯಬಿಲಿಟಿ ತುಂಬಾ ಉತ್ತಮವಾಗಿ ಸಿಗುತ್ತದೆ. ನೀವು ಈ ಕಾರ್ನ ಕಾರ್ಪೊರೇಟ್ ವೇರಿಯಂಟ್ ಅನ್ನು ತೆಗೆದುಕೊಳ್ಳಬಹುದು. ಇದು ಇದರ ಅತ್ಯಂತ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಆಗಿದೆ. ಇದರ ಪ್ರೈಸಿಂಗ್ ನಿಮಗೆ 8 ಲಕ್ಷ ಆನ್ ರೋಡ್ ಆಗುತ್ತದೆ. ಕಾರ್ ನೋಡಲು ತುಂಬಾ ಪ್ರಿಟಿ ಮತ್ತು ಸ್ಟೈಲಿಶ್ ಆಗಿ ಕಾಣುತ್ತದೆ. ಇದರಲ್ಲಿ ನಿಮಗೆ ಫ್ರಂಟ್ನಲ್ಲಿ ಹ್ಯಾಲೋಜೆನ್ ಹೆಡ್ ಲ್ಯಾಂಪ್ ಸಿಗುತ್ತವೆ. ಕೆಳಗೆ ನಿಮಗೆ LED DRLಗಳು ಇವೆ. ಹಿಂಭಾಗದಲ್ಲಿ LED ಟೇಲ್ ಲೈಟ್ಸ್ ಮತ್ತು ಬಲ್ಬ್ ಇಂಡಿಕೇಟರ್ ಸಿಗುತ್ತವೆ. 15 ಇಂಚಿನ ಅಲಾಯ್ ವೀಲ್ಸ್ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ 165 ಮಿಲಿಮೀಟರ್ನಷ್ಟು ಸಿಗುತ್ತದೆ. ಇದರಲ್ಲಿ ನಿಮಗೆ 260 ಲೀಟರ್ಗಳ ಬೂಟ್ ಸ್ಪೇಸ್ ಸಿಗುತ್ತದೆ. ಈಗ ಇಂಜಿನ್ ಬಗ್ಗೆ ಮಾತನಾಡೋಣ. ಕಾರ್ನಲ್ಲಿ ನಿಮಗೆ 1.2 ಲೀಟರ್ನ ಕಪಾ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 83 PS ಪವರ್ ಮತ್ತು 144 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಈ ವೇರಿಯಂಟ್ನಲ್ಲಿ ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಾತ್ರ ನೀಡಲಾಗುತ್ತದೆ ಮತ್ತು ಈ ಇಂಜಿನ್ನಿಂದ ನೀವು ಸರಿಸುಮಾರು 20 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ಪಡೆಯಬಹುದು. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇದರ ಪ್ಯಾಸೆಂಜರ್ ರೋನಲ್ಲಿ ಇಬ್ಬರು ಆರಾಮವಾಗಿ ಕುಳಿತುಕೊಳ್ಳಬಹುದು, ಆದರೆ 3ನೇ ವ್ಯಕ್ತಿ ಕುಳಿತರೆ ಅವರಿಗೆ ಸ್ವಲ್ಪ ಅನ್ಕಂಫರ್ಟೆಬಿಲಿಟಿ ಆಗುತ್ತದೆ. ಉಳಿದಂತೆ ನಿಮಗೆ ಈ ವೇರಿಯಂಟ್ನಲ್ಲಿ ಆಲ್ 4 ಪವರ್ ವಿಂಡೋಸ್ ಸಿಗುತ್ತವೆ, ಸೆಮಿ ಲೆದರ್ ಸೀಟ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಮ್ಯಾನ್ಯುವಲ್ ಎಸಿ, 6.75 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತದೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಗಳು, ABS, EBD, TPMS, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ನಂತಹ ಫೀಚರ್ಸ್ ಸಹ ಲಭ್ಯವಿದೆ.
ಆದ್ದರಿಂದ ಇದರಲ್ಲಿ ಉತ್ತಮ ಫಿಟ್ ಅಂಡ್ ಫಿನಿಶ್, ಉತ್ತಮ ಸೇಫ್ಟಿ ಫೀಚರ್ಸ್, ಫ್ಯಾಮಿಲಿ ಕಂಫರ್ಟ್, ರಿಲಯಬಿಲಿಟಿ, ಮೈಲೇಜ್ ಎಲ್ಲವೂ ಉತ್ತಮವಾಗಿ ಸಿಗುತ್ತದೆ. ಹಾಗಾಗಿ ನೀವು ಇಲ್ಲಿ ಹ್ಯುಂಡಾಯ್ ಗ್ರ್ಯಾಂಡ್ i10 ನಿಯೋಸ್ ಕಡೆಗೆ ಹೋಗಬಹುದು. ನಂಬರ್ 2 ನಲ್ಲಿ ಬರುವುದು ಟಾಟಾ ಟಿಯಾಗೋ. ಟಿಯಾಗೋ ಒಂದು ಫ್ಯಾಮಿಲಿ ಕಂಫರ್ಟಬಲ್ ಮತ್ತು ಸೇಫೆಸ್ಟ್ ಕಾರ್ ಆಗಿದೆ, ಏಕೆಂದರೆ ಈ ಕಾರ್ನಲ್ಲಿ ನಿಮಗೆ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಗುತ್ತದೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಕಡಿಮೆ ಜನರಿದ್ದು ನೀವು ನಿಮ್ಮ ಫ್ಯಾಮಿಲಿಗಾಗಿ ಒಂದು ಸೇಫೆಸ್ಟ್ ಕಾರ್ ಹುಡುಕುತ್ತಿದ್ದರೆ ನೀವು ಟಾಟಾ ಟಿಯಾಗೋ ಕಡೆಗೆ ಹೋಗಬಹುದು. ನೀವು ಈ ಕಾರ್ನ ಸೆಕೆಂಡ್ ಟಾಪ್ ಮಾಡೆಲ್ XZ ವೇರಿಯಂಟ್ ಅನ್ನು ತೆಗೆದುಕೊಳ್ಳಬಹುದು. ಇದರ ಆನ್ ರೋಡ್ ಪ್ರೈಸಿಂಗ್ ನಿಮಗೆ 7.88 ಲಕ್ಷ ಆನ್ ರೋಡ್ ಆಗುತ್ತದೆ. ಕಾರ್ ನೋಡಲು ತುಂಬಾ ಸ್ಟೈಲಿಶ್ ಮತ್ತು ಆಕರ್ಷಕವಾಗಿ ಕಾಣುತ್ತದೆ. ಇದರಲ್ಲಿ ನಿಮಗೆ LED ಹೆಡ್ ಲ್ಯಾಂಪ್ಸ್, LED DRLಗಳು ಸಿಗುತ್ತವೆ. ಹಿಂಭಾಗದಲ್ಲಿ LED ಟೇಲ್ ಲೈಟ್ಸ್ ಮತ್ತು ಬಲ್ಬ್ ಇಂಡಿಕೇಟರ್ಸ್ ನೀಡಲಾಗುತ್ತದೆ. 15 ಇಂಚಿನ ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಮತ್ತು 170 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತದೆ. ಇಂಜಿನ್ ಬಗ್ಗೆ ಹೇಳುವುದಾದರೆ 1.2 ಲೀಟರ್ನ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 86 bhp ಪವರ್ ಮತ್ತು 113 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ANT ಟ್ರಾನ್ಸ್ಮಿಷನ್ ಆಯ್ಕೆಗಳು ಲಭ್ಯವಿದೆ. ಇದರಿಂದ ನೀವು ಸರಿಸುಮಾರು 20 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ಪಡೆಯಬಹುದು. ಇದರ CNG ಕೂಡ 8 ಲಕ್ಷಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ಅದರಲ್ಲಿ ನೀವು ಸರಿಸುಮಾರು 30 ಕಿಲೋಮೀಟರ್ ಪ್ರತಿ ಕೆಜಿಯ ಮೈಲೇಜ್ ಪಡೆಯಬಹುದು. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಈ ಕಾರ್ನಲ್ಲಿ ನಿಮಗೆ 242 ಲೀಟರ್ಗಳ ಬೂಟ್ ಸ್ಪೇಸ್ ಸಿಗುತ್ತದೆ. ಆದ್ದರಿಂದ ನಿಮ್ಮ ಸಾಮಾನುಗಳನ್ನು ಆರಾಮವಾಗಿ ಇಡಬಹುದು. ಫೀಚರ್ಸ್ ಬಗ್ಗೆ ಹೇಳುವುದಾದರೆ 10 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 4 ಸ್ಪೀಕರ್ಸ್, ಆಟೋ AC, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಆಟೋ ಫೋಲ್ಡ್ RVM, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ರೈನ್ ಸೆನ್ಸಿಂಗ್ ವೈಪರ್ಸ್, ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಪುಷ್ ಬಟನ್ ಸ್ಟಾರ್ಟ್ ಇವೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಗಳು, ABS, EBD, ಹಿಲ್ ಹೋಲ್ಡ್ ಕಂಟ್ರೋಲ್, ಪಾರ್ಕಿಂಗ್ ಸೆನ್ಸರ್ಸ್, TPMS, ಐಸೋಫಿಕ್ಸ್ ಚೈಲ್ಡ್, ಸ್ಪೀಡ್ ಅಲರ್ಟ್, ಇಮೊಬಿಲೈಸರ್. ಅಂದರೆ 8 ಲಕ್ಷಕ್ಕೆ ಈ ಕಾರ್ನಲ್ಲಿ ನಿಮಗೆ ಬಹಳಷ್ಟು ಫೀಚರ್ಸ್ ಸಿಗುತ್ತವೆ. ಆದ್ದರಿಂದ ಈ ಕಾರ್ ನಿಮಗೆ ಅತ್ಯಂತ ವ್ಯಾಲ್ಯೂ ಫಾರ್ ಮನಿ ಆಗಿರುತ್ತದೆ. ನೀವು ಟಾಟಾ ಟಿಯಾಗೋ ಅನ್ನು ಕಣ್ಣು ಮುಚ್ಚಿ ತೆಗೆದುಕೊಳ್ಳಬಹುದು. ಲಿಸ್ಟ್ನಲ್ಲಿ ನಂಬರ್ 1ಗೆ ಬರುವುದು ಸುಜುಕಿ ಆಲ್ಟೋ K10. ಈ ಕಾರಿನ ಟಾಪ್ ಮಾಡೆಲ್ ನಿಮಗೆ 8 ಲಕ್ಷಕ್ಕಿಂತ ಕಡಿಮೆ ಬೆಲೆಯಲ್ಲಿ, ಅಂದರೆ 7 ಲಕ್ಷಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ. ನೀವು ಇದರ VXi+ ವೇರಿಯಂಟ್ ಅನ್ನು ತೆಗೆದುಕೊಳ್ಳಬಹುದು. ಇದರ ಆನ್ ರೋಡ್ ಪ್ರೈಸಿಂಗ್ ನಿಮಗೆ 6.88 ಲಕ್ಷ ಆನ್ ರೋಡ್ ಆಗುತ್ತದೆ. ಮತ್ತು ಇದರ VXi CNG ಯಲ್ಲಿ 7 ಲಕ್ಷದ ಆನ್ ರೋಡ್ ಪ್ರೈಸ್ನಲ್ಲಿ ಸಿಗುತ್ತದೆ. ಕಾರ್ ನೋಡಲು ತುಂಬಾ ಸ್ಟೈಲಿಶ್ ಮತ್ತು ಅದ್ಭುತವಾಗಿ ಕಾಣುತ್ತದೆ. ಫ್ರಂಟ್ನಲ್ಲಿ ನಿಮಗೆ ಹ್ಯಾಲೋಜೆನ್ ಹೆಡ್ ಲ್ಯಾಂಪ್ಸ್ ಸಿಗುತ್ತವೆ. ಹಿಂಭಾಗದಲ್ಲಿ ಬಲ್ಬ್ ಟೇಲ್ ಲೈಟ್ ಮತ್ತು ಬಲ್ಬ್ ಇಂಡಿಕೇಟರ್ಸ್ ನೀಡಲಾಗುತ್ತದೆ. 13 ಇಂಚಿನ ಅಲಾಯ್ ವೀಲ್ಸ್ ಮತ್ತು 167 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ನೀಡಲಾಗುತ್ತದೆ. ಇಂಜಿನ್ ಬಗ್ಗೆ ಹೇಳುವುದಾದರೆ ಇದರಲ್ಲಿ ನಿಮಗೆ 1 ಲೀಟರ್ನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಸಿಗುತ್ತದೆ. ಇದು 68 bhp ಪವರ್ ಮತ್ತು 91 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮತ್ತು ANT ಟ್ರಾನ್ಸ್ಮಿಷನ್ ಆಯ್ಕೆಗಳು ಲಭ್ಯವಿವೆ. ಈ ಇಂಜಿನ್ನಿಂದ ನೀವು ಸರಿಸುಮಾರು 24 ಕಿಲೋಮೀಟರ್ ಪ್ರತಿ ಲೀಟರ್ನ ಮೈಲೇಜ್ ಪಡೆಯಬಹುದು. ಇನ್ನೊಂದು 1 ಲೀಟರ್ನ CNG ಇಂಜಿನ್ ಸಿಗುತ್ತದೆ. ಇದು 56 bhp ಪವರ್ ಮತ್ತು 82 ನ್ಯೂಟನ್ ಮೀಟರ್ ಟಾರ್ಕ್ ಅನ್ನು ನೀಡುತ್ತದೆ. ಇದು ನಿಮಗೆ ಕೇವಲ 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನಲ್ಲಿ ಮಾತ್ರ ಸಿಗುತ್ತದೆ. ಮತ್ತು ಈ ಇಂಜಿನ್ನಿಂದ ನೀವು ಸರಿಸುಮಾರು 34 ಕಿಲೋಮೀಟರ್ ಪ್ರತಿ ಕೆಜಿಯ ಮೈಲೇಜ್ ಅನ್ನು ಆರಾಮವಾಗಿ ಪಡೆಯಬಹುದು. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಒಳಗೆ ನಿಮಗೆ ಉತ್ತಮ ಸ್ಪೇಸ್ ಸಿಗುತ್ತದೆ. ಆದರೆ ಇದರ ಪ್ಯಾಸೆಂಜರ್ ರೋನಲ್ಲಿ 2 ಮಾತ್ರ ಆರಾಮವಾಗಿ ಕುಳಿತುಕೊಳ್ಳಬಹುದು. 3ನೇ ವ್ಯಕ್ತಿ ಕುಳಿತರೆ ಅವರಿಗೆ ತುಂಬಾ ಅನ್ಕಂಫರ್ಟೆಬಿಲಿಟಿ ಆಗುತ್ತದೆ. ಇನ್ನುಳಿದ ಫೀಚರ್ಸ್ ಬಗ್ಗೆ ಹೇಳುವುದಾದರೆ 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟೀರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ಡ್ಯುಯಲ್ ಏರ್ ಬ್ಯಾಗ್ಸ್ ಲಭ್ಯವಿದೆ. ಆದರೆ ಈಗ ಡ್ಯುಯಲ್ ಏರ್ ಬ್ಯಾಗ್ಸ್ನ ಬದಲಿಗೆ ಈಗ ಈ ಕಾರ್ನಲ್ಲಿಯೂ ನಿಮಗೆ 6 ಏರ್ ಬ್ಯಾಗ್ಸ್ ನೀಡಲಾಗುತ್ತದೆ. ABS, EBD ಯಂತಹ ಫೀಚರ್ಸ್ ಸಹ ಲಭ್ಯವಿದೆ. ಆದ್ದರಿಂದ ನಿಮಗೆ ಕಡಿಮೆ ಪ್ರೈಸ್ನಲ್ಲಿ ಲಾಂಗ್ ಟರ್ಮ್ಗೆ ಉತ್ತಮ ಮೈಲೇಜ್ನೊಂದಿಗೆ ಲೋ ಮೇಂಟೆನೆನ್ಸ್ ಇರುವ ಉತ್ತಮ ಕಾರ್ ಬೇಕಿದ್ದರೆ ಆಗ ನೀವು ಇಲ್ಲಿ ಸುಜುಕಿ ಆಲ್ಟೋ K10 ಕಡೆಗೂ ಹೋಗಬಹುದು. ಇನ್ನು ಈ 6 ಕಾರ್ಸ್ಗಳಲ್ಲಿ ಯಾವುದು ನಿಮಗೆ ಹೆಚ್ಚು ವ್ಯಾಲ್ಯೂ ಫಾರ್ ಮನಿ ಎನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ.
ಮತ್ತು ನೀವು ಕನ್ನಡ ಮೋಟಾರ್ ಝೋನ್ಗೆ ಹೊಸಬರಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ. ನಾವಿನ್ನೂ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.